ಗಣೇಶ ಹಬ್ಬದ ಕಂಟಿನ್ಯೂ ವ್ಲಾಗ್ ಇದು. ನನ್ನ ಮಗಳು ಪುಟ್ಟ ಗೌರಿನ ತೊಗೊಬಂದಿದ್ಲು. ಅದರಿಂದ ಇವಾಗ ಬಿಡೋದಕ್ಕೆ ಹೋಗೋವಾಗಲೂ ನನ್ನ ಮಗಳೇ ತೊಗೊಂಡು ಹೋದ್ಲು. ಅದಕ್ಕೆ ಅವಳ ಕೈಯಲ್ಲಿ ಕೂಡ ಅದು ಸ್ವಲ್ಪ ವೆಯ್ಟ್ ಇತ್ತು. ಅವಳು ಗಟ್ಟಿಯಾಗಿ ಇಟ್ಕೊಂಡಿದ್ಲು, ಎಲ್ಲಿ ಬಿದ್ದೋಗುತ್ತೆ ಅಂತ ಭಯ ಪಟ್ಕೊಂಡು. ಆಮೇಲೆ ಎಲ್ಲ ಗಣೇಶನ ಕಳಿಸುವ ಸಲುವಾಗಿ ಎಲ್ಲ ಹುಡುಗರೆಲ್ಲ ಬ್ಯಾಂಡ್ ಸೆಟ್ ಸ್ವಲ್ಪ ಬಾರಿಸ್ತಾ ಇದ್ರೆ, ಆದರೆ ಅಕ್ಕಪಕ್ಕ ಮನೆಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಒಂದು ಸ್ವಲ್ಪನೇ ಬಾರಿಸಿದ್ರು. ಆದರೂ ಮಕ್ಕಳಿಗೆಲ್ಲ ಸ್ವಲ್ಪ ಸ್ಯಾಡ್ ಫೀಲಿಂಗ್ ಆಯಿತು. ಯಾಕಂದರೆ ಯಾರೂ ಕೂಡ ಅಲ್ಲಿ ಬ್ಯಾಂಡ್ ಸೆಟ್ ಬಾರಿಸ್ಲಿಕ್ಕೂ ಬಿಡ್ತಾ ಇರಲಿಲ್ಲ. ಆಮೇಲೆ ಮಧ್ಯದಲ್ಲಿ ರೋಡಲ್ಲಿ ಸ್ವಲ್ಪ ಅವರೇನೋ ಬ್ಯಾಂಡ್ ಸೆಟ್ ಎಲ್ಲ ತೊಗೊಬಂದಿದ್ರು ಚಿಕ್ಕ ಚಿಕ್ಕದು, ಅದನ್ನು ಕೂಡ ಬಾರಿಸ್ಲಿಕ್ಕೆ ಬಿಡಲಿಲ್ಲ. ಪೊಲೀಸ್ನವರೆಲ್ಲ ಸಮಸ್ಯೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಪೊಲೀಸ್ನವ್ರು ಇರೋ ಅಲ್ಲಿ ಮತ್ತೆ ಸ್ಟಾಪ್ ಮಾಡಿದರು. ಮಕ್ಕಳಿಗೆ ಕುಣಿಯೋದು ಇದು ತುಂಬ ಇಷ್ಟ ಪಾಪ. ಏನು ಮಾಡೋದು, ನಾನು ಕೂಡ ನನ್ನ ಮಗಳು ಒಬ್ಬಳನ್ನೇ ಅದರಲ್ಲಿಗೆ ಕಳಿಸ್ಲಿಕ್ಕಾಗಲ್ಲ ಅಂತ ನಾನು ನಮ್ಮ ಮನೆಯವರಿಬ್ಬರು ಹಿಂದೆ ಗಾಡಿನಲ್ಲಿ ಫಾಲೋ ಮಾಡ್ಕೊಂಡು ಹೋದ್ವು. ಅವಳು ಕೂಡ ಭಯ ಪಡ್ತಾಳೆ ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ಅವಳು ಗೌರಿನೇ ಇಟ್ಕೊಂಡಿದ್ಲು ಅವಳು. ಅದರಿಂದ ನಾವು ಒಬ್ಬಳೇ ಕಳಿಸೋದಿಲ್ಲ ಆಚೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಕೂಡ ಮಕ್ಕಳ ಹಿಂದೆ ಟೂ ವೀಲರಲ್ಲಿ ಹೋದ್ವಿ. ಮಕ್ಕಳು ಫುಲ್ಲು ಖುಷಿಯಾಗಿದ್ದರು. ಬಟ್ ಗಣೇಶನ ಬಿಡೋದು ಅವ್ರಿಗೊಂಥರ ಸಂಭ್ರಮ. ಬಟ್ ತುಂಬ ದೂರದಲ್ಲಿ ಕೆರೆ ಇದ್ದರಿಂದ, ಚಾಮರಾಜಪೇಟೆ ಆ ಕಡೆ ಸೈಡ್ ಇದ್ದಿದ್ದರಿಂದ ನಾವು ಅಲ್ಲಿವರೆಗೂ ಅವ್ರನ್ನ ಫಾಲೋ ಮಾಡ್ಕೊಂಡು ಹಾಗೇ ಹೋದ್ವಿ. ಬಟ್ ಅಲ್ಲೂ ಕೂಡ ತುಂಬ ನೀಟಾಗಿ ಕೆರೆಯಲ್ಲಿ ಎಲ್ಲ ಗಣೇಶನ ಬಿಡೋಕ್ಕೆ ಎಲ್ಲ ಮಕ್ಕಳನ್ನೆಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ. ನನ್ನ ಮಗಳು ತುಂಬ ಅಳಕ್ಕೆ ಶುರು ಮಾಡಿಬಿಟ್ಲು. ಆಮೇಲೆ ಅವರೇ ಪೊಲೀಸ್ನವರು ಹೋಗಲಿ ಅಂತ ಹೇಳ್ಬಿಟ್ಟು ಈ ಕಡೆ ಬಿಟ್ಟರು. ಆಮೇಲೆ ನನ್ನ ಮಗಳು ಇಬ್ಬರು ಒಳಗಡೆನೇ ಹೋದ್ರ ಆ ಕಡೆ ಸೈಡಿಂದ. ಅಂದರೆ ತುಂಬ ಸೇಫ್ಟಿ ಎಲ್ಲ ಇತ್ತು. ಆದರೂ ಅಂದರೆ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಬರಬಾರ್ದು ಅನ್ನೋದೊಂದು ಇರತ್ತಲ್ವ, ಅದಕ್ಕೋಸ್ಕರ. ಆದರೆ ನನ್ನ ಮಗಳು ಅಳಕ್ಕೆ ಶುರು ಮಾಡೋದು ನೋಡಿ ಅವರೇ ಪಾಪ ಬಿಟ್ಟರು ಒಳಗಡೆ. ಆಮೇಲೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಗಣೇಶನೆಲ್ಲ ಈ ಥರ ಕ್ರೇನಲ್ಲಿ ಈ ಥರ ಬಿಡ್ತಾಯಿದ್ರು. ಮತ್ತು ಸಣ್ಣದೆಲ್ಲ ಅಲ್ಲೇ ಇಸ್ಕೊಂಡು ಹಾಕ್ತಾಯಿದ್ರು. ಬಟ್ ಎಲ್ಲರಿಗೂ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ತುಂಬ ಕ್ರೌಡ್ ಆದರೆ ಕಷ್ಟ ಆಗುತ್ತೆ, ಅಂದರೆ ಕೆರೆ ನೀರೆಲ್ಲ ಇರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಳಗಡೆ ಬಿಡ್ತಾ ಇರಲಿಲ್ಲ. ಆದರೂ ಗಣೇಶನ ಕಳಿಸುವಾಗ ಒಂಥರ ಬೇಜಾರಾಗ್ತಾಯಿತ್ತು. ನಾನು ಫಸ್ಟ್ ಟೈಮು ಗಣೇಶನ ಕಳಿಸೋದಕ್ಕೆ ಹೋಗಿರೋದು. ನಮಗೂ ಚಿಕ್ಕವರಿದ್ದಾಗೆಲ್ಲ ಆಸೆ ಇತ್ತು, ಗಣೇಶನ ಕಳ್ಸೋಕ್ಕೆ ಹೋಗ್ತಾಯಿದ್ವಿ ನಾವು ಅವಾಗೆಲ್ಲ. ಬಟ್ ಇವಾಗ ಅದು ಬಿಟ್ಟರೆ ಇವಾಗಲೇ ನಾನು ಇಷ್ಟು ವರ್ಷದಲ್ಲಿ ಇವಾಗಲೇ ಫಸ್ಟ್ ಟೈಮ್ ಹೋಗಿರೋದು. ಅದು ನನ್ನ ಮಗಳ ಉದ್ದೇಶ ಹೋಗಿರೋದು. ಮಗಳು ಹೋಗಿಲ್ಲ ಅಂದರೆ ನಾನು ಹೋಗ್ತಾ ಇರಲಿಲ್ಲ ಅಂದ್ಕೊತೀನಿ. ಬಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ನೋಡಿ ನಮ್ಮ ಗಣೇಶನ ಕೆಳಗೆ ಹಾಕ್ತಾ ಇದ್ದಾರೆ. ತುಂಬ ಒಂಥರ ಸ್ಯಾಡ್ ಫೀಲ್ ಆಗುತ್ತೆ ಗಣೇಶನ ಹಾಕುವಾಗ. ನನಗಂತೂ ಹಂಗೆ ಅನ್ನಿಸ್ತು, ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಫೀಲ್ ಆಯಿತು ಒಂಥರ. ತುಂಬ ಚೆನ್ನಾಗಿತ್ತು ಗಣಪತಿ ಇಟ್ಟಿರೋದು. ನೆಕ್ಸ್ಟ್ ಇಯರು ಅದನ್ನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಥ್ಯಾಂಕ್ ಯು ಎಲ್ಲರಿಗೂ. ಇವತ್ತಿನ ವ್ಲಾಗ್ ಇಷ್ಟೇ.